ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಅಂದರೆ ಸ್ವಲ್ಪ ವಿಶೇಷವಾಗಿ ಗಮನವಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು ನಿಮಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಅದರ ಜೊತೆಗೆ ಏನಪ್ಪ ಅಂತಂದ್ರೆ ನನ್ನ ಉದ್ದೇಶ, ಈ ಕೋರ್ಟಲ್ಲಿ ಏನು ಕೇಸ್ ನಡೀತಾ ಇದೆ ನೀಟ್ ಸಂಬಂಧಪಟ್ಟಂಗೆ, ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ನವಂಬರ್ 12ಗೆ ರೀಶೆಡ್ಯೂಲ್ ಆಗಿದೆ. ಮೋಸ್ಟ್ ಪ್ರಾಬಬಲಿ ದ್ಯಾಟ್ ವಿಲ್ ಬಿ ದ ಫೈನಲ್ ಹಿಯರಿಂಗ್. ಇದರಲ್ಲಿ ಸ್ವಲ್ಪ ಚರ್ಚೆ ಆಗಲಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಚರ್ಚೆ ಆಗಲಿ, ನಿಮ್ಮ ಒಪಿನಿಯನ್ನ ತಿಳಿಸಲಿ. ಅದರ ಜೊತೆಗೆ ನಿಮ್ಮಲ್ಲಿರೋ ಇನ್ಫಾರ್ಮೇಷನ್ನ ಬೇರೆಯವ್ರಿಗೂ ಶೇರ್ ಆಗಲಿ ಕಮೆಂಟ್ ಬಾಕ್ಸ್ ಥ್ರೂ ಅಂತ ವಿಚಾರ ಮಾಡಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ನಡೀತಾ ಇರೋ ಹಿಯರಿಂಗನ್ನು ನೋಡಿದರೆ ಒಂದು 5-6 ದಿನಗಳಿಂದ ಸುಮಾರು ಹಿಯರಿಂಗ್ ಆಯಿತು. ಪೆಟಿಷನರ್ಸ್ ಅಂದರೆ ಇಲ್ಲಿ ಸ್ಟೂಡೆಂಟ್ ಕಡೆಯಿಂದ ಇರೋರು ಲಾಯರ್ಸು, ರಿಸ್ಪಾಂಡೆಂಟ್ಸ್ ಅಂದರೆ ಕೆಇಯವರು, ಆಯಿತಾ. ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬೇಸಿಕಲಿ ಇದರ ಉದ್ದೇಶ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಈಗ ನಡೀತಾ ಇರೋ ಹಿಯರಿಂಗನ್ನು ನೋಡಿದರೆ ಅಕಸ್ಮಾತ್ ಎಲ್ಲ ವಾದ ವಿವಾದಗಳು 12ನೇ ತಾರೀಕಿಗೆ ಮುಗಿದ್ರೆ ಕೋರ್ಟಿನವರು ಫೈನಲ್ ಜಡ್ಜ್ಮೆಂಟನ್ನು ಕೊಡಬೇಕಂತ ತೀರ್ಮಾನ ಮಾಡಿದರೆ, if the hearing is completed in all the aspects on 12th and court decides to give its interim order or final order, whatever the case may be, what would be the outcome from the court? What are the options we have? What are the possibilities of the outcome? ಯಾವ್ಯಾವ ಥರ ಆರ್ಡರ್ ಬರ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ ಅಥವಾ ನನ್ನ ಅನಿಸಿಕೆ ಪ್ರಕಾರ? ಯಾಕಂದರೆ ಈ ವಿಡಿಯೋ ಎಲ್ಲ ಪೇರೆಂಟ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ಮಾಡಿರೋದು ಇದು. ಈಗ ಪೆಟಿಷನರ್ ಕಡೆ ಏನು ವಿದ್ಯಾರ್ಥಿಗಳಿದ್ದಾರೆ ಅವ್ರ ಪರವಾಗಿ ಆಗಲಿ, ಅವರ ಪೇರೆಂಟ್ಸ್ಗಳ ಪರವಾಗಿ ಆಗಲಿ, ಮತ್ತು ಪ್ರೊವಿಷನಲ್ ಲಿಸ್ಟಲ್ಲಿ ಯಾರ್ಯಾರಿಗೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲೋಕೇಟ್ ಆಗಿದೆ ಅವ್ರನ್ನ ಕೂಡ ಗಮನದಲ್ಲಿಟ್ಟುಕೊಂಡು, ಯಾರಿಗೆ ಸೀಟ್ ಆಗಿಲ್ಲ ಅವರಿಗೆ ಯಾವ ಥರ ನ್ಯಾಯ ಒದಗಿಸ್ಬೇಕು ಇದನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಈ ಚರ್ಚೆ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ, ಕೋರ್ಟ್ನವ್ರಿಗೆ 108 ಆಪ್ಷನ್ಸ್ ಇರ್ತವೆ. ನಾವು ತಿಳ್ಕೊಂಡಂಗೆ ಔಟ್ಕಮ್ ಅಥವಾ ರಿಸಲ್ಟ್ ಬರ್ಬೋದು, ಬರಲಿಕ್ಕಿಲ್ಲ. ಸೊ ಅದರ ಪ್ರಕಾರ ನೋಡೋದಾದರೆ ನಾನೊಂದು ಸ್ವಲ್ಪ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ವಾಟ್ ಆರ್ ಪಾಸಿಬಿಲಿಟೀಸನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ವಾಟ್ ಮೇ ಹ್ಯಾಪನ್, ವಾಟ್ ಈಸ್ ಔಟ್ಕಮ್ ಆನ್ 12th ನವಂಬರ್ ಫ್ರಾಮ್ ದಿಸ್ ಕೇಸ್. ಇದು ನಾನು ಆಲ್ರೆಡಿ ಹೇಳಿದಂಗೆ ಎಲ್ಲ ರೀತಿ ಪಾಸಿಬಿಲಿಟೀಸನ್ನು ಕನ್ಸಿಡರ್ ಮಾಡಿರೋ ಲಿಸ್ಟು. ಇದರಿಂದ ಸ್ವಲ್ಪ ಪೋಷಕರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗಲಿಕ್ಕಿಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ, ಸೀಟ್ ಅಲೋಕೇಟ್ ಆದವ್ರಿಗೆ, ಅಲೋಕೇಟ್ ಆಗದೇ ಇರೋರಿಗೆ, ಪೆಟಿಷನರ್ ಕಡೆ ಇರೋ ಪೋಷಕರಿಗೆ ಅಥವಾ ಬೇರೆ ಬೇರೆ ಥರ ನಿರೀಕ್ಷೆಗಳನ್ನ ಇಟ್ಕೊಂಡು ಕೂತಿರೋ ವಿದ್ಯಾರ್ಥಿಗಳಿಗೂ ಕೂಡ, ಅವರ ಪೋಷಕರಿಗೂ ಕೂಡ ಇದು ಅಪ್ಲೈ ಆಗೋ ಥರ ಇದೆ. ಅದರ ಪ್ರಕಾರ ನೋಡೋದಾದರೆ ಫಸ್ಟ್ ಆಪ್ಷನ್, ಈಗ ಆಲ್ರೆಡಿ ಎಲ್ಲ ರೀತಿಯೂ ಹಿಯರಿಂಗ್ ಆಗಿದೆ. ಈ 443 ಸೀಟೇನು ಆ್ಯಡ್ ಆಗಿದೆ, ಇದೇ ಇವಾಗ ಸೆಂಟರ್ ಪಾಯಿಂಟು, ದ ಮೇನ್ ಕಾಸ್ ಫಾರ್ ದ ಪ್ರಾಬ್ಲಮ್. ಸೊ ಅದರ ಪ್ರಕಾರ ನಾನು ಮಾಡಿರೋ ಲಿಸ್ಟ್ ನೋಡಿದರೆ, ಒಂದನೇದಾಗಿ ಫಸ್ಟು, ದ ಕೋರ್ಟ್ ಮೇ ಡೈರೆಕ್ಟ್ KEA ಫಾರ್ ಫ್ರೆಶ್ ಕೌನ್ಸಿಲಿಂಗ್ ಫಾರ್ ದ 3rd ರೌಂಡ್. ಯಾಕಂದರೆ ಆಲ್ರೆಡಿ ಕೋರ್ಟಿನವರು ಎಲ್ಲ ರೀತಿ ಎನ್ಕ್ವೈರಿ ಮಾಡಿದ್ದಾರೆ KEA ಅವರು ಕೂಡ ತಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಎವಿಡೆನ್ಸನ್ನು, ಡಾಕ್ಯುಮೆಂಟ್ಸ್ಗಳನ್ನು, ಬ್ರೋಚರ್ಗಳನ್ನು ಸಬ್ಮಿಟ್ ಮಾಡಿ ಅವರ ವಾದನ ಮಂಡಿಸಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಪೆಟಿಷನರ್ ಕೂಡ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಬಟ್ ಇಲ್ಲಿವರೆಗೂ ಕೋರ್ಟ್ನವರು KEA ಅವರು ಕೊಟ್ಟಿರೋ ಡಾಕ್ಯುಮೆಂಟ್ ಪ್ರಕಾರ ಕನ್ವಿನ್ಸ್ ಆಗಿಲ್ಲ. ಸೊ ಅಕಸ್ಮಾತ್ ಏನಾದರೂ ಮತ್ತೆ 12th ಹಿಯರಿಂಗ್ ನಡೆದಾಗ ಏನಾದರೂ ಸಫಿಷಿಯೆಂಟ್ ಇನ್ಫಾರ್ಮೇಷನ್ ಅಥವಾ ಗೈಡ್ಲೈನ್ಸ್ ಅಥವಾ ಬ್ರೋಚರ್ನ ತೊಗೊಂಬಂದು ಕೋರ್ಟಿಗೆ ಪ್ರೆಸೆಂಟ್ ಮಾಡಿದರೆ ಅದು ಬೇರೆ ವಿಷಯ. ಬಟ್ ಈಗಿನ ಪರಿಸ್ಥಿತಿನಲ್ಲಿ ಏನಾಗಬಹುದು ಅನ್ನೋದು ಇದು. ಯಾಕಂದರೆ ಗೊಂದಲಗಳನ್ನು ನಿವಾರಿಸ್ಬೇಕಂತಂದರೆ ದೇ ಮೇ ಆರ್ಡರ್ ದ ಫ್ರೆಶ್ ರೌಂಡ್ ಆಫ್ ಕೌನ್ಸಿಲಿಂಗ್ ಫಾರ್ ದ 3rd ರೌಂಡ್.
ಎಲ್ಲ ಸೀಟ್ಗಳನ್ನು ಕ್ರೋಢೀಕರಿಸಿ ಗ್ಯಾದರ್ ಮಾಡಿ ಎಲ್ಲ ಸೀಟ್ಗಳನ್ನು ಪೂಲಿಂಗ್ ಮಾಡಿ ಯಾರ್ಯಾರಿಗೆ ಏನೇನು ಪಾಸಿಬಿಲಿಟೀಸ್ ಇದೆ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟು ದೇ ಮೇ ಕಾಲ್ ಅಪಾನ್ ಫಾರ್ ದ ಫ್ರೆಶ್ ರೌಂಡ್ ಆಫ್ ಕೌನ್ಸಿಲಿಂಗ್ ಫಾರ್ ದ ಥರ್ಡ್ ರೌಂಡ್. One point. Second point, if KA brings convincing evidence of the guidelines, if KA brings convincing evidence of the guidelines followed for the third round provisional seat allotment, ಅಂದರೆ ಇವಾಗ ಥರ್ಡ್ ರೌಂಡಲ್ಲಿ ಏನು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಬಿಟ್ಟಿದ್ದಾರೆ ಅದಕ್ಕೇನಾದರೂ ಕನ್ವಿನ್ಸಿಂಗ್ ಆಗೋ ಥರ, ಕೋರ್ಟ್ಗೆ ಕನ್ವಿನ್ಸ್ ಆಗೋ ಥರ ಏನಾದರೂ ಎವಿಡೆನ್ಸ್ ಅಥವಾ ಗೈಡ್ಲೈನ್ಸ್ಗಳನ್ನು ತೊಗೊಂಡ್ಬಂದು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದಾಗ ಕೋರ್ಟ್ ಅದರಿಂದ ಏನಾದರೂ ಕನ್ವಿನ್ಸ್ ಆದರೆ ದ ಕೋರ್ಟ್ ಮೇ ಗಿವ್ ಫೈನಲ್ ಅಥವಾ ಇಂಟ್ರಿಮ್ ವರ್ಡಿಕ್ಟ್, ವಾಟ್ ಎವರ್ ಮೇ, ಕೋರ್ಟ್ ಮೇ ಗಿವ್ ವರ್ಡಿಕ್ಟ್ ಫೇವರಿಂಗ್ KA. ಇನ್ ದ್ಯಾಟ್ ಕೇಸ್ ದ ಪ್ರೊವಿಷನಲ್ ಅಲಾಟ್ಮೆಂಟ್ ವುಡ್ ಬಿಕಮ್ ಫೈನಲ್ ಅಲಾಟ್ಮೆಂಟ್. ಅಕಸ್ಮಾತ್ KA ಪರವಾಗಿ ಏನಾದರೂ ಆರ್ಡರ್ ಪಾಸ್ ಆದರೆ ಈಗಿರೋ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಏನಿದೆ ಅದೇ ಫೈನಲ್ ಅಲಾಟ್ಮೆಂಟ್ ಆಗಿ ಬರುತ್ತೆ. ದಟ್ ಈಸ್ ಸೆಕೆಂಡ್ ಪಾಸಿಬಿಲಿಟಿ. ಥರ್ಡ್ ಪಾಸಿಬಿಲಿಟಿ ಅಂದರೆ ಇಫ್ KA ಫೇಲ್ಡ್ ಅಗೇನ್ ಆನ್ 12th November ಟು ಕನ್ವಿನ್ಸ್ ದ ಕೋರ್ಟ್, ಅಕಸ್ಮಾತ್ KA ಅವರು ಏನಾದರೂ ಮತ್ತೆ 12ನೇ ನವಂಬರ್ನಲ್ಲಿ ಹಿಯರಿಂಗ್ ಮಾಡುವಾಗ ಕೋರ್ಟ್ನವ್ರಿಗೆ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ದೇರ್ ಆರ್ ಎನಫ್ ಪಾಸಿಬಿಲಿಟೀಸ್ ದ್ಯಾಟ್ ಕೋರ್ಟ್ ವರ್ಡಿಕ್ಟ್ ಮೇ ಫೇವರ್ ಪೆಟಿಷನರ್ಸ್ as they already proved their stance with strong argument and evidence. ಈಗಾಗಲೇ ನಡೆದಿರೋ ಹಿಯರಿಂಗು ವಾದವಿವಾದಗಳನ್ನು ನೋಡಿದರೆ KA ಅವರು ಆಲ್ರೆಡಿ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅನ್ನೋದು ಸ್ವಲ್ಪ ಕೋರ್ಟ್ನವರಿಗೆ ಸ್ವಲ್ಪ ಮನವರಿಕೆ ಆಗಿದೆ. ಆದರೆ ಅದರ ಜೊತೆಗೆ ನಾವು ಪೆಟಿಷನರ್ ಕಡೆಯಿಂದ ವಾದವಿವಾದನ ಸಂಬಂಧಪಟ್ಟಂಗೆ ನೋಡಿದ್ರೆ ಅವ್ರು ಏನು ಆರ್ಗ್ಯುಮೆಂಟ್ ಏನಿತ್ತು, ಅವರು ಯಾವ ಪರ್ಪಸ್ಗೆ ಕೋರ್ಟಲ್ಲಿ ಕೇಸ್ ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಕೊಟ್ಟು ಕೋರ್ಟ್ಗೆ ಕನ್ವಿನ್ಸ್ ಆಲ್ರೆಡಿ ಮಾಡಿದ್ದಾರೆ. ಸೊ ಹೀಗಾಗಿ 12ನೇ ನವಂಬರ್ಗೆ ಏನಾದರೂ KA ಅವರು ಸಫಿಷಿಯೆಂಟ್ ಡಾಕ್ಯುಮೆಂಟ್ ಕೊಟ್ಟು ಕನ್ವಿನ್ಸ್ ಮಾಡಲಿಲ್ಲ ಅಂತಂದರೆ ಕೋರ್ಟ್ ಡಿಸಿಷನ್ನು ಅಥವಾ ವರ್ಡಿಕ್ಟು ಪಿಟಿಷನರ್ ಪರವಾಗಿ ಬರೋ ಸಾಧ್ಯತೆ ಎಲ್ಲ ಇದೆ. ಇದನ್ನು ಕೂಡ ಒಪ್ಕೊಳ್ಳುವಂಥ ವಿಷಯನೇ. ಆವಾಗ ಏನಾಗುತ್ತೋ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ಗೆ ಅದು ಬೇರೆ ವಿಷಯ. ದೇ ಮೇ ಗಿವ್ ಸಮ್ ಗೈಡೆನ್ಸ್ ಆನ್ ದ್ಯಾಟ್ ಆಲ್ಸೋ, ವಿ ವಿಲ್ ಡಿಸ್ಕಸ್ ಆನ್ ದ್ಯಾಟ್. As legitimacy of adding new seats after the deadline is not proved, as legitimacy of adding new seats after the deadline is not proved, court may direct KA to complete third round of counseling without newly added seats. This is very important point to consider. ಯಾಕಂದರೆ ಸೀಟ್ ಆಲ್ರೆಡಿ ಆ್ಯಡ್ ಆಗಿದೆ, ಅದರ ಪ್ರಕಾರ ಥರ್ಡ್ ರೌಂಡ್ ಮಾಡಿದ್ದಾರೆ, ಪ್ರೊವಿಷನಲ್ ಅಲಾಟ್ಮೆಂಟು ಕೂಡ ಬಿಟ್ಟಿದ್ದಾರೆ. ಬಟ್ ಕೋರ್ಟ್ ಕೇಳಿರೋ ಪ್ರಕಾರ ಅವ್ರಿಗೆ ಮೊನ್ನೆ MCC ಅಥವಾ NMC ಅವರು ಕೊಟ್ಟಿರೋ ಆಧಾರದ ಮೇಲೆ May 31 ಡ್ಯೂ ಡೇಟ್ ಅಥವಾ ಕಟ್ ಆಫ್ ಡೇಟ್ ಇತ್ತು ಹೊಸ ಸೀಟ್ ಆ್ಯಡ್ ಮಾಡೋದಕ್ಕೆ. ಅದಕ್ಕೆ ನೀವು ಯಾವ ಬೇಸಿಸಲ್ಲಿ ಹೊಸ ಸೀಟನ್ನು ಕನ್ಸಿಡರ್ ಮಾಡಿಕೊಂಡು ಸೀಟ್ ಅಲೋಕೇಟ್ ಮಾಡಿ ಕೌನ್ಸಿಲಿಂಗ್ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ KA ಅವರು ಸಫಿಷಿಯೆಂಟ್ ಎವಿಡೆನ್ಸನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಕೋರ್ಟ್ನವ್ರಿಗೆ ಈ ಸೀಟ್ಗಳನ್ನು ಕನ್ಸಿಡರ್ ಮಾಡಬೇಕಂತ ಕಂಪಲ್ಸರಿ ಏನೂ ಇಲ್ಲ. ಗೊತ್ತಾಯ್ತಾ? ಸೊ ಇನ್ ದ್ಯಾಟ್ ಕೇಸ್ ದ ಕೋರ್ಟ್ ಮೇ ಡೈರೆಕ್ಟ್ KA ಟು ಕಂಪ್ಲೀಟ್ ದ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ವಿದೌಟ್ ದೀಸ್ ನ್ಯೂಲಿ ಆ್ಯಡೆಡ್ ಸೀಟ್ಸ್. ಎಷ್ಟು ಹೊಸದಾಗಿ ಸೀಟ್ ಆ್ಯಡ್ ಆಗಿದೆ ಥರ್ಡ್ ರೌಂಡಲ್ಲಿ ಅದನ್ನು ಬಿಟ್ಟು ಉಳಿದ ಸೀಟನ್ನು ಅಲೋಕೇಟ್ ಮಾಡಿ ಥರ್ಡ್ ರೌಂಡ್ ಕೌನ್ಸಿಲಿಂಗನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳೋ ಸಾಧ್ಯತೆ ಕೂಡ ಇದೆ. ದಿಸ್ ಈಸ್ ಆಲ್ಸೋ ಎ ಪಾಸಿಬಲ್ ಕೇಸ್, ಪಾಸಿಬಲ್ ಔಟ್ಕಮ್. ಅದರ ಜೊತೆಗೆ ಕೋರ್ಟ್ ಮೇ ಸೆಟ್ ಡ್ಯೂ ಡೇಟ್ ಆರ್ ಕಟ್ ಆಫ್ ಡೇಟ್ ಫಾರ್ ಆ್ಯಡಿಂಗ್ ನ್ಯೂ ಸೀಟ್ಸ್ ಫ್ರಮ್ ದ ನೆಕ್ಸ್ಟ್ ಅಕಾಡೆಮಿಕ್ ಕ್ಯಾಲೆಂಡರ್ and also required to avoid delay in counseling. ಇದರ ಜೊತೆಗೆ
ಒಂದು ಪಾಯಿಂಟನ್ನು ಡೆಫಿನೆಟಾಗಿ ಸೇರಿಸ್ತಾರೆ ಅವರು ಅಂತ ನನಗೆ ಅನಿಸುತ್ತೆ. ಏನಂದರೆ, ಇವಾಗ ಹೊಸ ಸೀಟ್ಸ್ ಆ್ಯಡ್ ಮಾಡೋದಕ್ಕೆ ಮುಂಚೆ ಇರೋ ಆಧಾರಗಳು, ಡಾಕ್ಯುಮೆಂಟ್ಸ್ಗಳು ಸರಿಯಾದ ರೀತಿಯಲ್ಲಿ ಬಂದಿಲ್ಲ ಅಥವಾ ಕೋರ್ಟ್ಗೆ ಸಬ್ಮಿಟ್ ಆಗಿಲ್ಲ. ಆ ಆಧಾರದ ಮೇಲೆ ಕೋರ್ಟ್ನವರು ಕನ್ವಿನ್ಸ್ ಆಗಿಲ್ಲ. ಸೊ ದೇ ಮೇ ಸೆಟ್ ಸಮ್ ನ್ಯೂ ಆರ್ ಫ್ರೆಶ್ guidelines for adding or considering new seats after the due date or a cut-off date. In that case, ಇವಾಗ NMC ಪ್ರಕಾರ ಮೇ 31 ಇದೆ. ಬಟ್ ಅದು ತುಂಬ ಅರ್ಲಿ ಅಂತ ತಿಳ್ಕೊಂಡ್ರೆ, ಯಾಕಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗೋದ್ರಿಂದ ಮೇ 31 ಅಥವಾ ಜುಲೈ 31 ಹೀಗೆ ಏನಾದರೂ ಅವ್ರಿಗೆ ಯಾವುದು ಕರೆಕ್ಟ್ ಅನಿಸುತ್ತೋ ಆ ಡೇಟನ್ನು ಒಂದು ಸೆಟ್ ಮಾಡಿ, ಆ ಡೇಟ್ ಆದಮೇಲೆ ಯಾವುದೇ ಥರ ಹೊಸ ಕಾಲೇಜ್ಗಳಾಗಲಿ ಹೊಸ ಸೀಟ್ಗಳು ಆ್ಯಡ್ ಆದರೂ ಕೂಡ ಅದನ್ನು ಆ ಅಕಾಡೆಮಿಕ್ ಕ್ಯಾಲೆಂಡ್ರಿಗೆ ಕನ್ಸಿಡರ್ ಮಾಡಬೇಡಿ ಅಂತ ಆರ್ಡರ್ ಮಾಡಬಹುದು. ಅರ್ಥ ಆಯ್ತಲ್ಲ? ವಾಟ್ ಐ ಮೀನ್ ಟು ಸೇ ಈಸ್, ಇಫ್ ದೇ ಫೀಲ್ ದ್ಯಾಟ್ they have to set a cut-off date or a due date for considering the new colleges or new seats for that academic calendar, they may set some due date or a cut-off date. Let us say if May 31 is earlier, June 31, June 15 or July 15, July 31, something like that. They may set that cut-off date. Once it is set, from the next academic calendar, if any new seats comes or if any news rises, they will be considered only if they are raised before the cut-off date. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ದಿಸ್ ಈಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಟು ಅವಾಯ್ಡ್ ಎನಿ ಸಾರ್ಟ್ ಆಫ್ ಕನ್ಫ್ಯೂಷನ್ ಫ್ರಮ್ ದ ನೆಕ್ಸ್ಟ್ ಅಕಾಡೆಮಿಕ್ ಕ್ಯಾಲೆಂಡರ್. ಯಾಕಂದರೆ ಇದೇ ಒನ್ ಆಫ್ ದ ಕಾಸ್. ದಿಸ್ ಈಸ್ ಒನ್ ಆಫ್ ದ ಕಾಸ್. ಇದೇ ಒಂದು ಮುಖ್ಯವಾದ ಕಾರಣ ಹೊಸ ಸೀಟ್ಸ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಅದೇನೋ ಸುಮಾರು ವರ್ಷದಿಂದ ಫಾಲೋ ಮಾಡ್ತಾ ಇದ್ದಾರೆ NMCನವರು, KU ಅವರು. ಅದೇ ಪ್ರಕಾರ ಈ ವರ್ಷ ಕೂಡ ಆ್ಯಡ್ ಮಾಡಿಕೊಂಡ್ರು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಮಾಡಿಬಿಟ್ರು. ಬಟ್ ಈ ಥರ ಕೋರ್ಟಲ್ಲಿ ಕೇಸ್ ನಡೆಯುತ್ತೆ ಅಂತ ಅವ್ರಿಗೂ ಕೂಡ ಅಂದಾಜು ಇರಲಿಲ್ಲ ಅಂತ ಅನಿಸುತ್ತೆ. ಈಗ ಆಲ್ರೆಡಿ ಕೋರ್ಟಲ್ಲಿ ಕೇಸ್ ಇದೆ. ಅದರ ಪ್ರಕಾರ ಆರ್ಡರ್ ಪಾಸ್ ಮಾಡೋ ಟೈಮಲ್ಲಿ ಈ ಪಾಯಿಂಟನ್ನು ಕೂಡ ಕೋರ್ಟ್ನವರು ಕನ್ಸಿಡರ್ ಮಾಡಬಹುದು. ಮತ್ತು ಅದರ ಜೊತೆಗೆ ಕೋರ್ಟ್ ಆಲ್ರೆಡಿ ಹೇಳ್ದಂಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋ ಥರ ಮಾಡಬೇಕು ಮತ್ತು ಮೆರಿಟ್ಟು ಕಾಂಪ್ರಮೈಸ್ ಆಗಬಾರ್ದು. ವಿದ್ಯಾರ್ಥಿಗಳು 5 ವರ್ಷ ಕಾಲೇಜಲ್ಲಿ ಜೀವನ ಕಳೆಯಬೇಕು. ಅವರಿಗೆ ಯಾವುದೇ ಥರ ಮಾನಸಿಕವಾಗಿ ತೊಂದರೆ ಆಗಲ್ದಂಗೆ ಈ ಕೋರ್ಟಲ್ಲಿ ಕೇಸನ್ನು ಸಾಲ್ವ್ ಮಾಡಬೇಕು. ಅದರ ಜೊತೆಗೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆಲ್ಸೋ ಗೆಟ್ ಜಸ್ಟಿಸ್. ದಟ್ ಮೀನ್ಸ್ ದ ವರ್ಡಿಕ್ಟ್ ಮೇ ಕಮ್ ವಿದೌಟ್ ಕಂಪ್ರಮೈಸಿಂಗ್ ದ ಮೆರಿಟ್. ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಗಿವನ್ ಎ ಚಾನ್ಸ್ ಇನ್ ದ ಕೌನ್ಸಿಲಿಂಗ್ ಆಲ್ಸೋ, they have already felt that in the third round their expectations are not met. ಬೇರೆ ಕಾರಣಗಳಿರ್ಬೋದು. ಅವರು ಕೋರ್ಟಲ್ಲಿ ಕೇಸ್ ಹಾಕೋದಕ್ಕೆ ಸುಮಾರು ಕಾರಣಗಳಿದ್ದಾವೆ, ಅದ್ರ ಬಗ್ಗೆ ಚರ್ಚೆ ಬೇಡ. ಸೊ ಹೀಗಾಗಿ ಕೋರ್ಟ್ನವರಿಗೆ ಮನವರಿಕೆ ಆಗಿದೆ, ಎಲ್ಲೋ ಒಂದು ಕಡೆ ಅನ್ಫೇರ್ ಪ್ರಾಕ್ಟೀಸ್ ನಡೆದಿದೆ, ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅನ್ನೋದು ಆಲ್ರೆಡಿ ಅವರಿಗೆ ಮನವರಿಕೆ ಆಗಿದೆ. ದೇ ಆಲ್ರೆಡಿ ಕನ್ವಿನ್ಸ್ಡ್. ಸೊ ಇನ್ ದ್ಯಾಟ್ ಕೇಸ್ ದ ವರ್ಡಿಕ್ಟ್ ಮೇ ಕಮ್ ಇನ್ ಎ ಬ್ಯಾಲೆನ್ಸಿಂಗ್ ವೇ, satisfying all the students' expectations without compromising the merit. ಈ ಪಾಯಿಂಟ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೆ ಏನಾದರೂ ಪಾಯಿಂಟನ್ನು ನೋಡಿದಾಗ ನಿಮಗೇನಾದರೂ ಅನಿಸಿಕೆಗಳು ಬಂದರೆ ಅಥವಾ ಸಜೆಷನ್ ಬಂದರೆ ಅಥವಾ ಪ್ರಶ್ನೆಗಳು ರೈಸ್ ಆದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಇದರ ಬಗ್ಗೆ ಸ್ವಲ್ಪ ಸಾಕಷ್ಟು ಚರ್ಚೆ ಆಗಲಿ ಅನ್ನೋದೇ ನನ್ನ ಉದ್ದೇಶ. So that everyone's idea will be on the same platform. ಎಲ್ಲರ ವಿಚಾರಗಳು ಒಂದೇ ಲೆವೆಲಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮಿಗೆ ಬಂದಾಗ ಒಂದು ಆರೋಗ್ಯಕರ ಡಿಸ್ಕಷನ್ ನಡೆಯುತ್ತೆ ಅಂತ ನನ್ನ ಭಾವನೆ. ದಿಸ್ ಈಸ್ ವಾಟ್ ಐ ಫೀಲ್. ಸೊ ಪ್ಲೀಸ್ ಶೇರ್ ಯುವರ್ ಥಾಟ್ಸ್ ಇನ್ ದ ಕಮೆಂಟ್ ಬಾಕ್ಸ್. I will also reply to those comments if possible.
if they are convincing, and if they are adding any value to the discussion. ಎಲ್ಲರಿಗೂ ಒಳ್ಳೆಯದಾಗಲಿ. I hope everything will be fine by 12th evening. Everyone will get their justice. Thank you. Good luck.